ಎಂಬ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಅಂತಕ್ಕಂಥ ಮಾತು ಅದಾಗಿದೆ. ಆದರೆ ನೇರವಾಗಿ ಎಐಸಿಸಿ ಅಧ್ಯಕ್ಷರು ಹೇಳಬೇಕಾಗಿತ್ತು, ಬದಲಾವಣೆಯ ಯಾವ ಸೂಚನೆಗಳು ನಮ್ಮ ಕಡೆ ಇಲ್ಲ, ಇರುವ ಮುಖ್ಯಮಂತ್ರಿಗಳೇ ಮುಂದುವರಿಯುತ್ತಾರೆ ಅಂತ ಹೇಳಬೇಕಾಗಿತ್ತು. ಭವಿಷ್ಯ ಅಷ್ಟು ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ. ಹೈಕಮಾಂಡ್ ಈಸ್ ಸೋ ವೀಕ್. ಅದರಿಂದಾಗಿ ಅವರು ಮಾತನಾಡುವ ಶಕ್ತಿಯನ್ನು ಕೂಡ ಎಐಸಿಸಿ ಅಧ್ಯಕ್ಷರು ಕಳ್ಕೊಂಡಿದ್ದಾರೆ. ಇದರಿಂದ ಗೊಂದಲಕ್ಕೆ ತೆರೆ ಎಳೆದಂತಾಗಲಿಲ್ಲ, ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದಂಗಾಯಿತು. ಈ ಕಾರಣದಿಂದ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ತಾರಕಕ್ಕೆ ಹೋಗ್ತದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗಾಗಲೇ ರಾಜ್ಯವನ್ನು ಸರ್ವನಾಶದ ಅಂಚಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗಿದೆ. ಕೇವಲ ಲೂಟಿ ಮಾಡ್ತಕ್ಕಂಥದ್ದನ್ನು ಮಾತ್ರ ಇವತ್ತು ಮಂತ್ರಿಗಳು ಮಾಡ್ತಿದ್ದಾರೆ. ಒಬ್ಬರು ಭೂ ಕಳ್ಳತನ ಮಾಡ್ತಿದ್ರೆ ಮತ್ತೊಬ್ಬರು ಗ್ಯಾರಂಟಿ ಕಳ್ಳತನ ಮಾಡ್ತಿದ್ದಾರೆ. ಹೀಗೆ ಅನೇಕರು ತಮ್ಮದೇ ಲೂಟಿ ಕೆಲಸದಲ್ಲಿ ಮಂತ್ರಿಗಳು ತೊಡಗಿದ್ದಾರೆ. ಯಾರೂ ಕೂಡ ರಾಜ್ಯ ಪ್ರವಾಸ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ. ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಯಾರೂ ಕೂಡ ವಾಸ ಇಲ್ಲ. ಯಾಕಂದ್ರೆ ಜನ ಇವರ ಕೆಲಸವನ್ನು ನೋಡಿ ಇವತ್ತು ಕುಪಿತರಾಗಿದ್ದಾರೆ. ಆ ಕಾರಣದಿಂದ ಈ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಇಂತಹ ಸರ್ಕಾರದ ಈ ನಡವಳಿಕೆಯನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಳೆಯಾಗಿ ಜನರ ಮುಂದೆ ಇದನ್ನು ಬಿಚ್ಚಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಿಚಾರ ಅಧಿವೇಶನದ ಪ್ರಸ್ತಾಪ ಆಯಿತು, ಆಮೇಲೆ ಗ್ಯಾರಂಟಿ ವಿಚಾರದ ಪ್ರಸ್ತಾಪ ಆಗಿದೆ. 2 ತಿಂಗಳು ಕೊಟ್ಟಿಲ್ಲ. ಅದನ್ನು ಮುಂದಿನ ಹೋರಾಟ ಏನು ಮಾಡ್ತೇವೆ ನೋಡಿ. ಗ್ಯಾರಂಟಿಗಳು ಒಂದೊಂದು ಗ್ಯಾರಂಟಿ ಒಂದೊಂದು ದಾರಿ ಹಿಡಿದಿದೆ. 5 ಗ್ಯಾರಂಟಿಗಳು ಕೂಡ 5 ದಾರಿಯಲ್ಲಿವೆ. ಅವು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಇವತ್ತು